ಸರ್ ಈ ಸಿನಿಮಾ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ, ಸೊ ಬೇರೆ ಬೇರೆ ಭಾಷೆಗೂ ನೀವೇ ಡಬ್ ಮಾಡ್ತೀರಾ ಹೆಂಗೆ ಅಂತ? ಇಲ್ಲ ಮೇಡಮ್, ಕನ್ನಡ ಮಾತ್ರ ನನಗೆ ಬರೋದೊಂದೇ ಕನ್ನಡ, ಸೊ ಕನ್ನಡ ಮಾತ್ರ ಡಬ್ ಮಾಡೋದು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಎನಿ ಮೋರ್ ಕ್ವೆಶನ್ಸ್ ಅಥವಾ ಶುಡ್ ವಿ? ಯಾ, ಮೈಕ್ ಕೊಡಲಿ. ಇಲ್ಲಿ ಪ್ರೇಮ್ ಸರ್, ಯಶವಂತ್ ಅಂತ ಫಿಲ್ಮ್ಬಿಟ್ಟಿಂದ. ಎಸ್ ಮಾ. ಸರ್, ಈಗ ಆಮ್ಸ್ಟರ್ಡಾಮ್ನಲ್ಲಿ ಶೂಟ್ ಮಾಡಬೇಕು ಅಂತ ಹೇಳಿದ್ರಿ, ಆ್ಯಂಡ್ ಇದು ರೆಟ್ರೋ, ಸೊ ಅಲ್ಲಿನ ಒಂದು ವಾತಾವರಣಕ್ಕೆ ರೆಟ್ರೋ ಹೆಂಗೆ ಫೀಲ್ ಕೊಡುತ್ತೆ ಅಂತ? ಮಗನ ಅದು ರೆಟ್ರೋನೇ, ಅದು ಆ ದೇಶ ಅಲ್ಲಿ ಹೋಗಿ ನೋಡಿದಾಗ ನಿಮಗೆ ಫುಲ್ ಫ್ಲವರ್ ರೂಮ್ ಮತ್ತು ರೆಟ್ರೋನೇ ಓಲ್ಡು. ಅದು ಇನ್ನೂ ನಮ್ಮದು 75, ಅದು ಇನ್ನೂ ಹಳೆ ಓಲ್ಡ್ ಕಂದ. ಸಿಟಿ ಆಗಲಿ ಜಾಗಗಳಾಗಲಿ ತುಂಬ ಓಲ್ಡ್ ಇದೆ ನಮ್ಗೆ. ಅದಕ್ಕೆ ಆ ಜಾಗ ಹುಡುಕಿದ್ದೀನಿ, ಆ ಜಾಗ ಹುಡುಕಿ ಮ್ಯಾಚ್ ಮಾಡಿ ಮಾಡ್ತಾಯಿದ್ದೀನಿ ಕಂದ. ಮ್ಯಾಚ್ ಆಗುತ್ತೆ ಪಕ್ಕ. ಆ ಜಾಗ ನೋಡ್ಕೊಂಡು ಬಂದ್ವಿ ಮಗ, ಒಂದು ವಾರ ನಾನು ನಮ್ಮ ಕ್ಯಾಮ್ರಾಮನ್ ಸುಪ್ರೀತ್ ಅವರು ಎಲ್ಲ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿ ಮ್ಯಾಚ್ ಆಗುತ್ತೆ ಕಂದ. ಸೂಪರ್ ಸರ್. ಅಂಡ್ ಎನಿ ಯಾರಾದ್ರೂ ಎನಿಥಿಂಗ್ಸ್? ಎಸ್ ಮೇಡಮ್ ಮಗನೇ. ಯಾ, ಐ ಥಿಂಕ್ ಇನ್ನೊಂದು ಲಾಸ್ಟ್ ಕ್ವೆಶನ್ ಮಾಡೋಣ. ಎಸ್ ಮ್ಯಾಮ್. ಹೇಳಕ್ಕಂದ. ಓಕೆ, ನಿಮ್ಮ ಸಿನಿಮಾದಲ್ಲಿ ಯಾವಾಗಲೂ ತಾಯಿ ಸೆಂಟಿಮೆಂಟ್ ಇದೆ, ಈ ಸಿನಿಮಾದಲ್ಲಿ ಯಾವ ಸೆಂಟಿಮೆಂಟ್ ನ ಎಕ್ಸ್ಪೆಕ್ಟ್? ಎಮೋಷನ್ಸ್ ಇದ್ದೇ ಇರ್ಕಂದ, ಒಂದೇ ತರ ಎಮೋಷನ್ಸ್ ಅಂತೂ ಮಾಡೋಕ್ಕಾಗಲ್ಲ. ಇದರಲ್ಲಿ ಧ್ರುವರ್ನ ನೋಡಿದ ತಕ್ಷಣ ಖಂಡಿತವಾಗ್ಲೂ ಅವರ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಜೋಗಿ ಟೈಮಲ್ಲಿ ಗೀತಕ್ಕ ಯಾವಾಗಲೂ ಹೇಳೋರು, ಸಿನಿಮಾ ನೋಡಿರ್ಲಿಲ್ಲ ಅವ್ರಿಗೆ. ಒಂದ್ಸರಿ ಕಪಾಲಿ ಥಿಯೇಟ್ರಿಗೆ ಬಂದಾಗ ಬಂದು ಅವರು ಸಿನಿಮಾ ಥಿಯೇಟ್ರಿಗೆ ನೋಡ್ಕೊಂಡು ಸಿನಿಮಾ ರಿಲೀಸ್ ಆದಾಗ ಹೊರಗಡೆ ಬಂದು ಹಾಕಿದ್ರೆ ಅಕ್ಕ ಹೇಳಿದ್ರು ನನಗೆ, ಅಣ್ಣನ್ನ ನೋಡೋಕೆ ಆಗ್ತಾಯಿಲ್ಲ ಪ್ರೇಮ್, ನನಗೆ ಮನೇಲಿ ಬಂದರೂ ಹಂಗೆ ಕಾಣ್ತಾರೆ, ಅದು ಯಪ್ಪ ಎಷ್ಟು ಇದು ಅಂತ. ಅಂದರೆ ಆ ಥರ ನನಗೆ ಧ್ರುವರ್ ನೋಡಿದಾಗ ನೆನ್ಸ್ಬಿಡುತ್ತೆ ನಿಮಗೆ ಕೊನೆಯಲ್ಲಿ ಲಾಸ್ಟ್ ಡೇಸಲ್ಲಿ. ಅಷ್ಟು ಎಮೋಷನ್ ಇದೆ. ಸೊ ಕಾಳಿದಾಸ ಅಷ್ಟು ಅದ್ಭುತವಾಗಿ ಕಾಣ್ತಾನೆ, ಅಷ್ಟು ಎಮೋಷನ್ಸ್ ಅವನ ಮೇಲೆ ಪ್ಲೇ ಮಾಡಿದ್ದೀವಿ ನಾವು ಕಳೆದ ಸಿನಿಮಾಲಿ. ಸೊ ಅದನ್ನಂತೂ ಹೇಳ್ತೀನಿ ನಾನು, ಓಕೆನಾ? ಆ್ಯಂಡ್ ಅವಾಗಲೇ ಹೇಳ್ದಂಗೆ ಮನಂ ಗೋಪಾಲಕೃಷ್ಣ ಅವರು ತೀರೋಗಿದ್ರು, ಇದನ್ನು ಮಾಡಿದ್ವಿ. ಆ್ಯಂಡ್ ಅವ್ರು ಇಲ್ಲಿಂದನೇ ಶ್ರದ್ಧಾಂಜಲಿ ಸಲ್ಲಿಸಿದ್ದೀವಿ. ಆ್ಯಂಡ್ ಫಸ್ಟ್ ಸಾಂಗ್ ತುಂಬ ದೊಡ್ಡದಾಗಿ ಹಿಟ್ ಮಾಡಿದ್ವಿ. ಆ್ಯಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಆ್ಯಂಡ್ ಶೂಟಿಂಗ್ ನೆಕ್ಸ್ಟ್ ಮಂತ್ ಆಗುತ್ತೆ, ಆಗಸ್ಟ್ಗೆ ಪಿಕ್ಚರ್ ರಿಲೀಸ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಬಂದಿದ್ದು, ಯಾರ್ದು ಏನು ತೊಂದರೆ ಇಲ್ಲ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಳೆ 45 ಟೀಸರ್ ಲಾಂಚ್ ಆಗುತ್ತೆ ನಮ್ಮ ಐದಂದು. ಯಾಕೆಂದರೆ ಹೌದು, ನಾಳೆ ಟೀಸರ್ ಲಾಂಚ್ ಆಗುತ್ತೆ 45. ಆ್ಯಂಡ್ ಆಲ್ ದ ಬೆಸ್ಟ್ ಮಗನೇ. ಸೊ ಯಾಕಂದ್ರೆ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟರ್ ಸೆಕೆಂಡ್ರಿ, ಎಸಿಲೇ ಕುತ್ಕೊಂಡು ಟನ್ 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 ಡಾಣ ಅನ್ನೋ. ಈಗ ಹಂಗಲ್ಲ, ಈಗ ಹೊರಗಡೆ ಬಂದವನೇ ಅಣ್ಣ, ಗೊತ್ತಾಯ್ತದೆ ಡೈರೆಕ್ಟರ್ ಏನು ಅಂತ. ಸೊ ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ಮಗನೇ 45. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್